ಓಂ ಇತಿ ಚೇತಿ ಚ ವಕ್ತವ್ಯಾ ಸಾಗತ್ವಾ ವಚನಾನ್ ಮಮ ಯಥಾ ಚಾಭ್ಯೇತಿ ಸಂಪ್ರೀತ್ಯ ತಥಾ ಕಾರ್ಯಂ ತ್ವಯಾ ಲಘು ಸತತ್ರ ಗತ್ವಾ ಯತ್ರಾಸ್ತೆ ಶೈಲೋದ್ದೇಶೇತಿ ಶೋಭನೆ ತಾಂ ಚ ದೇವೀಂ ತತಃ ಪ್ರಾಹಶ್ಲಕ್ಷ್ಣಂ ಮಧುರಯಾ ಗಿರಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿ ಆನಂದ ಸಂತುಷ್ಟದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ಮೇ 18ನೇ ತಾರೀಕು 2025 ಇಸ್ವಿ ರಾಹು ಕೇತುಗಳು ಬದಲಾವಣೆ ಆಗ್ತಾ ಇದೆ. ರಾಹು ನಿಮಗೆ 3ನೇ ಮನೆಯಲ್ಲಿದ್ದರು, ಈಗ 2ನೇ ಮನೆಗೆ ಬರ್ತಾ ಇದ್ದಾರೆ. ಕೇತು ನಿಮಗೆ 9ನೇ ಮನೆಯಲ್ಲಿದ್ದರು, ಈಗ 8ನೇ ಮನೆಗೆ ಬರ್ತಾ ಇದ್ದಾರೆ. ಇದರ ಅರ್ಥ ಏನು? ಅಪ್ರದಕ್ಷಿಣೆ ಮಾಡುವಂಥದ್ದು. 2ನೇ ಮನೆ ಏನು ಹೇಳುತ್ತೆ? 2ನೇ ಮನೆಯಲ್ಲಿ ರಾಹು ಇದ್ದಾಗ ವಿತ್ತಂ ಹಣ, ನೇತ್ರಂ ಕಣ್ಣು, ಸುಖಂ ಪಡುವಂಥ ಸುಖ, ವಿದ್ಯೆ, ವಾಕ್ಪಟುತ್ವ ಅಂದರೆ ಮಾತು, ವಾಕ್ಪಟುಂಬ ಶಾನಿಚ ದ್ವಿತೀಯ ಸ್ಥಾನಜನ್ಯಾನಿ. 2ನೇ ಮನೆಯಲ್ಲಿ ರಾಹು ಬಂದಾಗ ಕ್ರಮ, ಜ್ಯೋತಿರ್ವಿದೋ ವಿದುಹು, ಇವೆಲ್ಲವನ್ನು ನೋಡ್ಬೇಕು ನಾವು. ಏನು ಹೇಳುತ್ತೆ ಹಾಗಾದರೆ 2ನೇ ಮನೆ ರಾಹು ಬಂದಾಗ? ನೋಡೋಣ. ಅಸಡ್ಡೆ, ಸೋಂಬೇರಿತನ, ಲೇಟು, ಸಿಡುಕಿನ ಮಾತಿಂದ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ. ಹಣದ ಬಳಕೆ ಸರಿಯಾದ ಡಿಸಿಷನ್ಸ್ ಇರಲ್ಲ, ಕಣ್ಣಿನ ನೋವು ಬರುವಂಥ ಸಾಧ್ಯತೆ. ಸುಖ ಮಧ್ಯಮವಾಗಿರುತ್ತೆ, ವಿದ್ಯೆ ಒಂದು ಹಂತಕ್ಕೆ ಉತ್ತಮವಾಗಿರುತ್ತೆ, ಮಾತಿನಿಂದ ಸ್ವಲ್ಪ ವೈಷಮ್ಯ ಆಗುವಂಥ ಸಾಧ್ಯತೆ. ಅನಾವಶ್ಯಕವಾಗಿರ್ತಕ್ಕಂಥ ಜಗಳ, ಅನಾವಶ್ಯಕವಾಗಿರ್ತಕ್ಕಂಥ ಚಿಂತನೆ, ಅನಾವಶ್ಯಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಹೆಚ್ಚು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಡ್ತೀರ ಮಕರ ರಾಶಿಯವರು. ಹಾಗಾಗಿ ನಿರ್ಧಾರಗಳನ್ನು ತಗೊಳ್ಳೋಕೆ ಮುಂಚೆ ಹುಷಾರಾಗಿರಿ. ನಾನು ಅದೇ ಹೇಳೋದು, ಏನು ಸಮಸ್ಯೆ ಅಂತ ತಿಳ್ಕೊಂಡ್ರೆ ಪರಿಹಾರ ನಮ್ಮಲ್ಲಿ ನಾವೇ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಆದರೆ ರಾಹು ನಿಮಗೆ ಜನ್ಮಜಾತಕದಲ್ಲಿ ಚೆನ್ನಾಗಿದ್ದರೆ ಕಮಿಷನ್ ಬಿಸ್ನೆಸ್ಸು, ಕೆಮಿಕಲ್ಲು, ರಾಸಾಯನಿಕ ಪದಾರ್ಥಗಳು, ಪೆಟ್ರೋಲ್ ಪಂಪು, ನಾನ್ ವೆಜ್ ಹೋಟೆಲ್ಲು, ಈ ಥರದ ವ್ಯಾಪಾರ, ಮತ್ತು ರಾಯಭಾರ, ವಿದೇಶಿಯಿಂದ ನಿಮಗೆ ಹಣ ಬರುವಂಥದ್ದು, ವಿದೇಶಿ ಪ್ರಯಾಣ, ವಿದೇಶಕ್ಕೂ ಹೋಗಿ ಬರುವಂಥದ್ದು, ಇದೆಲ್ಲ ನಿಮಗೆ ರಾಹು ಕೊಡ್ತಾನೆ. ಅಂದರೆ ಕೆಟ್ಟದ್ದು ಮಾತ್ರ ಅಲ್ಲ, 2ನೇ ಮನೆ ರಾಹು ಅಂದ ಒಳ್ಳೆಯದು ಇದೆ. ಇನ್ನು ಕೇತು, ನಿಮ್ಮ ರಾಶಿಯಿಂದ ಕೇತು ಎಷ್ಟನೇ ಮನೆ? 8ನೇ ಮನೆಯಲ್ಲಿ ಕೇತು. 8ನೇ ಮನೆ ಸಾಧಾರಣ ನಿಮಗೆ ಗೊತ್ತಿದೆ. ಗುರುದ್ರೋಲುಕ ಶುಕಧ್ವಾಂಕ್ಷ ಸರ್ಪಾಣಾಂಚ ಸಹಸ್ರಕಂ ಶೇನ ವಾನರ ಭಲ್ಲೂಕ ಮಂಡೂಕಾನಾಂ ಶತತ್ರಯಂ ಅಂತೇಳಿ 8ನೇ ಮನೆದು ಹೇಳುತ್ತೆ. ಅಷ್ಟಮದಲ್ಲಿ ಕೇತು ಇದ್ದಾಗ ಸ್ವಲ್ಪ ಪಾಪಗ್ರಹಗಳ ಪೀಡೆ ಜಾಸ್ತಿ, ಕೆಟ್ಟದೆಲ್ಲ ಬೇಗ ಆಕರ್ಷಣೆ ಆಗುತ್ತೆ, ಕಣ್ಣು ಕೆಳಗಡೆ ಡಾರ್ಕ್ನೆಸ್ ಆಗೋದು, ಈವಿಲ್ ಸ್ಪಿರಿಟ್ಸ್ ಉತ್ಪತ್ತಿ ಆಗೋದು, 3 ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತೊಂದರೆ ಆಗೋದು, ನಿಮ್ಮ ಹೆಣ್ಣು ತುಳಿದು ಬಿಡೋದು, ಯಾರೋ ನಿಮಗೆ ಕೆಟ್ಟದ್ದು ಮಾಡಿಸ್ಬಿಡೋದು, ಕೆಟ್ಟ ಕನಸುಗಳು, ಕೆಟ್ಟ ಆಲೋಚನೆಗಳು, ಸದಾಕಾಲ ನೆಗೆಟಿವ್ ಥಾಟ್ಸು, ಇದೆಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ನೀವು, ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಆಮೇಲೆ ಉದರ ವ್ಯಾಧಿ, ಸ್ವಲ್ಪ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರುತ್ತೆ, ಉಷ್ಣವಾಯು ಪ್ರಕೋಪ ಇರುತ್ತೆ, ಗಾಯ ಆದರೆ ನಿಮಗೆ ಬೇಗ ವಾಸಿಯಾಗಲ್ಲ, ಅಪಘಾತಗಳು ಬರಬಹುದು, ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು. ಇಷ್ಟ ಜನ ಬಂಧುಗಳ ಸಹಕಾರ ಸಹಾಯ ಸಿಗುತ್ತೆ. ಅತಿಯಾದ ಸಂಪತ್ತನ್ನು ಕೊಟ್ಬಿಡ್ತಾನೆ, ರೋಗ ಕೊಟ್ಬಿಡ್ತಾನೆ, ಅದನ್ನು ನೀವು ನೋಡ್ಕೋಬೇಕು. ಆದಷ್ಟು ದೇಹನ ದಂಡಿಸಿ. ಭಯ ಇರುತ್ತೆ, ಅಗ್ನಿ ಭಯ, ರಾಜಭಯ, ಚೋರ ಭಯ, ವ್ಯಾಘ್ರ ಭಯ, ಸರ್ಪ ಭಯ, ಮೃತ್ಯು ಭಯ, ಹೀಗೆ ಭಯಗಳಿರುತ್ತೆ. ಭಯವನ್ನು ಪಡಬೇಡಿ, ಧೈರ್ಯವಾಗಿರಿ. ರಾಹು ಕೇತುಗಳು ಸಾಧಾರಣವಾಗಿ ಏನಾಗುತ್ತೆ, ಒಂದು ಸ್ವಲ್ಪ ನೆಗೆಟಿವ್ ಆದರೂ ಕೂಡ ನಿಮಗೆ ಆ ಪರಿಹಾರಕ್ಕೆ ಒಂದು ನಾನು ಶ್ಲೋಕ, ಬೀಜಾಕ್ಷರಿನ ಹೇಳ್ತೀನಿ. ನಾನು ಆ ಬೀಜಾಕ್ಷರಿನ ಜಪ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ರಾಹು, ಶನಿ ಇವರೆಲ್ಲರೂ ಶಿವನ ಅಂಡರಲ್ಲೇ ಬರ್ತಾರೆ. ಶಿವನ ಆರಾಧನೆ ಮಾಡೋದ್ರಿಂದ ಭಾಳ ಒಳ್ಳೆಯದು. ಇದೊಂದು ಬೀಜಾಕ್ಷರಿ ಪ್ರತಿನಿತ್ಯ 54, 108 ಅಥವಾ 10 ನಿಮಿಷ ಒಂದು ದಿನಕ್ಕೆ ನೀವು ಜಪ ಮಾಡಿ, ಪ್ರತಿದಿನ ರುದ್ರನ ಆರಾಧನೆ ಮಾಡಿ. ಖಂಡಿತ ರಾಹು, ಕೇತು ಹಾಗೂ ಶನಿಯ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳು ನಿಮಗೆ ಬರಲ್ಲ. ಮಂತ್ರ ಹೀಗಿದೆ: ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ ಅಂತ ಮಂತ್ರ. ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ. ಇನ್ನೊಮ್ಮೆ ಹೇಳ್ತೀನಿ: ಓಂ ರಂ ರುದ್ರಾಯ ಶಿವಾಯ ಸರ್ವಭದ್ರಾಯ ಓಂ. ಈ ಒಂದು ರುದ್ರ ಮಂತ್ರವನ್ನು ಪ್ರತಿನಿತ್ಯ
ನೀವು 108, 54 ಅಥವಾ 10 ನಿಮಿಷಗಳ ಕಾಲ ಇದನ್ನು ಜಪ ಮಾಡೋದ್ರಿಂದ ರಾಹು ಕೇತು ಹಾಗೂ ಶನಿಯಿಂದ ಬರ್ಬೋದು ಅಂತ ಕೆಟ್ಟದ್ದು ನಿವೃತ್ತಿ ಆಗುತ್ತೆ. ಎಲ್ಲವೂ ಚೆನ್ನಾಗೇ ಇದೆ. ಮಕರ ರಾಶಿಯವ್ರಿಗೆ ಏನು ಚಿಂತೆ ಮಾಡೋದು ಬೇಡ. ರಾಹು ಕೇತುಗಳು ಬದಲಾವಣೆಯಿಂದನೇ ಚೆನ್ನಾಗಿದೆ. ಗುರು ಬದಲಾವಣೆಯಿಂದ ನಿಮಗೆ ಗುರುಬಲ ಇಲ್ದಿದ್ರು ಕೂಡ ಗುರು ಅನುಗ್ರಹ ಸಿಗುತ್ತೆ. 7.5 ನಿವಾರಣೆ ಆಯಿತು. ಕುಜ ಮಾತ್ರ ಚೆನ್ನಾಗಿಲ್ಲ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಹೋದರರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾರು ಮಕರ ರಾಶಿಯವರು ಪೊಲೀಸಲ್ಲಿದ್ದೀರಾ ಅಥವಾ ಆರ್ಮಿಲಿದ್ದೀರಾ, ಸ್ವಲ್ಪ ಕೆಟ್ಟ ಹೆಸರು ಅಪವಾದ ಅಪನಿಂದನೆ ಬರುವಂಥದ್ದು, ಮಾಡಿದರೆ ತಪ್ಪಿಗೆ ತಲೆ ಬಗ್ಸೋಂಥ ಪರಿಸ್ಥಿತಿಗಳು ಬರುತ್ತೆ. ಇದ್ರ ಕಡೆಗೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು, ಬಿಟ್ಟರೆ ಏನು ತೊಂದರೆ ಇಲ್ಲ. ಮೂಲ ಜಾತಕವನ್ನು ನಾವು ತೋರಿಸ್ಕೊಂಡು ಅದರಲ್ಲಿ ಕುಜ ಬಲಿಷ್ಠನಾಗಿದ್ದರೆ, ರಾಹುಕೇತುಗಳು ಬಲಿಷ್ಠನಾಗಿದ್ದರೆ, ಗುರು ಬಲಿಷ್ಠನಾಗಿದ್ದರೆ ಮತ್ತಷ್ಟು ಶುಭ ಫಲವನ್ನು ಪಡಿತೀರಾ. ಬಲಹೀನವಾಗಿದ್ದರೆ ಏನು ಮಾಡೋದು ಗುರುಗಳೇ? ಬಲಹೀನವಾಗಿದ್ದರೆ ಸರಳ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಗೆ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ಪರಿಹಾರಗಳು ಮಾಡ್ಕೊಳ್ಬೇಡಿ. ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಪರಿಹಾರ ಮಾಡಿಕೊಂಡು ಖುಷಿಯಾಗಿ ಲೈಫನ್ನು ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.